ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಒಂದು ಬರ್ಡೇ ಸೆಲೆಬ್ರೇಷನ್ ಹಾಗೆ ನಮ್ಮ ಮನೇಲಿ ಆದಂಥ ಸತ್ಯನಾರಾಯಣ ಪೂಜೆ ಬಗ್ಗೆ. ಫಸ್ಟ್ ಬರ್ಡೇ ಸೆಲೆಬ್ರೇಷನ್ ನೋಡಿ, ಆಮೇಲೆ ಪೂಜೆ ಬಗ್ಗೆ ಹೇಳ್ತೇನೆ. ಇಲ್ಲ ನಾನು ಈಗ ಮಾಡುದು. ಎಲ್ಲರಿಗೂ ಕೊಟ್ಟಾಯ್ತಲ್ಲ, ಈಗ ಇನ್ನು ಖಾಲಿ ಮಾಡು. ಟಾಪ್ ಸುಮ್ಮನೆ ರ್ಯಾಂಡಮ್ ವಿಡಿಯೋ. ಅನನ್ಯ ಸ್ಪೇಸ್ ಎಲ್ಲರಿಗೆ ಸ್ವಾಗತ. ನಾನಿನ್ನು ಅನನ್ಯ. ಇದು ನಮ್ಮ ಅಮ್ಮನ ಸಣ್ಣ ತಂಗಿ ಅಲ್ಲ, ಅಮ್ಮಂದು ಲಾಸ್ಟ್ ತಂಗಿ ಅಲ್ಲ, ಅವರ ದೊಡ್ಡವರು ಬಾಂಬೆಲಿದ್ದಾರೆ. ವರ್ಷಕ್ಕೊಂದ್ಸರಿ ಮತ್ತೆ ಬರ್ತಿರಲ್ಲ, ಮತ್ತೆ ಹೇಳುದು ನಾವು ತುಂಬಾ ಕಾದು ಸುಸ್ತಾಯ್ತು. ಗಿಫ್ಟ್ ಮೊದಲೇ ತಂದಿದ್ದೆ, ಆದ್ರೆ ಎಂತ ಉಂಟಂತ ಗೊತ್ತಿಲ್ಲದ ಹಾಗೆ ಇಟ್ಟಿದ್ದಾರೆ. ಈ ಸೆಲೆಬ್ರೇಷನಲ್ಲಿ ಒಬ್ರದ್ದು ಬರ್ಡೇ, ಅಣ್ಣ ಅತ್ತಿಗೆದ ಆ್ಯನಿವರ್ಸರಿ ಎಲ್ಲ ಸೇರಿ, ಹಾಗೆ ಅಪ್ಪ ಅಮ್ಮನ ಆ್ಯನಿವರ್ಸರಿ ಅಂತ ಲೆಕ್ಕದಲ್ಲಿ ಒಟ್ಟಿಗೆ ಆ್ಯನಿವರ್ಸರಿ ಸೆಲೆಬ್ರೇಷನ್, ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದು. ಫ್ಯಾಮಿಲಿ ಒಂದು ಗೆಟ್ ಟುಗೆದರ್, ಸ್ಮಾಲ್ ಗೆಟ್ ಟುಗೆದರ್ ಅಂತ ಹೇಳ್ಬೋದು. ಇದಾದಮೇಲೆ ನಾನು ನಮ್ಮ ಮನೆಯಲ್ಲಿ ಆದಂಥ ಸತ್ಯನಾರಾಯಣ ಪೂಜೆ ವಿಡಿಯೋ ಹಾಕ್ತಾ ಇದ್ದೇನೆ. ಅದು ನಮ್ಮ ಮನೆ ಕಟ್ಟಿ 1 ವರ್ಷ ಆಗಿದ್ದ ಲೆಕ್ಕದಲ್ಲಿ ಸತ್ಯನಾರಾಯಣ ಪೂಜೆ. ಹಾಗೆಯೇ ನನ್ನ ಮಗಳಿಗೆ 5 ವರ್ಷ ಆಗಿದ್ದ ಲೆಕ್ಕದಲ್ಲಿ ಅವಳಿಗೆ ಶಾರದಾ ಜಲ್ಲಿ ಅಂತ ಹೇಳ್ತೇವೆ, ಅದು ಮಾಡಿಸಿದ್ದೆವು. ಮತ್ತು ಅವಳಿಗೆ ಮೂಗು ಚುಚ್ಚುವ ಅಂತ, ಯಾಕಂದರೆ ಸಣ್ಣ ವಯಸ್ಸಲ್ಲೇ ಮೂಗು ಚುಚ್ಚಿದ್ರೆ ಅಷ್ಟು ನೋವು ಆಗೋದಿಲ್ಲ ದೊಡ್ಡವರಾದಮೇಲೆ ಚುಚ್ಚೋದಕ್ಕಿಂತ ಅಂತ ಅಂದ್ಕೊಂಡು ನಾವು ಡಿಸೈಡ್ ಮಾಡಿ ಮೂಗು ಚುಚ್ಚಿಸುವ ಅಂತ ಒಂದು ಶಾಸ್ತ್ರ ಮಾಡಿದೆವು, ಟೈಮೆಲ್ಲ ಕೇಳಿ ಪೂಜೆಯ ದಿನವೇ. ಅದಾದಮೇಲೆ ಅವಳಿಗೆ, ಯಾಕಂದರೆ ಫಸ್ಟೇ ರೆಡಿ ಮಾಡಿ ಬಿಟ್ಟರೆ ಅವಳು ಮತ್ತೆ ಅದು ಫುಲ್ ಎಲ್ಲ ಹಾಳು ಮಾಡ್ತಾಳೆ, ಅಂದರೆ ಕೂಗುವಾಗ ಎಲ್ಲ ಆಗ್ತದಲ್ಲ. ಹಾಗಾಗಿ ಅದನ್ನು ಲಾಸ್ಟ್ ಪಾರ್ಟಲ್ಲಿಟ್ಟು ಫಸ್ಟ್ ಅವಳಿಗೆ ಮೂಗು ಚುಚ್ಚೋದನ್ನು ಇಟ್ಕೊಂಡಿದ್ದೆವು. ಮೂಗು ಚುಚ್ಚಿ ಒಂದ್ಸತಿ ಆದಮೇಲೆ ನಾವು ಅವಳಿಗೆ ಶಾರದಾ ಜಲ್ಲಿ ಅಂತ ಹೇಳಿದೆಲ್ಲ ಅದನ್ನು ಹಾಕೋದು ಅಂತ. ಇಲ್ಲಿ ನನ್ನ ಅತ್ತೆ, ಅವರು ಬ್ಯೂಟಿಷಿಯನ್, ಅಂದರೆ ಮೇಕಪ್ ಆರ್ಟಿಸ್ಟ್. ತನಿಷ್ಕ್ ಪ್ರೋ ಆರ್ಟಿಸ್ಟಿ ಅಂತ ಒಂದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಉಂಟು, ಅಲ್ಲಿ ಅವ್ರನ್ನ ಫಾಲೋ ಮಾಡ್ಬೋದು. ಹಾಗೆ ನಿಮಗೆ ಯಾವುದೇ ಬುಕ್ಕಿಂಗ್ಸ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಅವರು ಆ ಪ್ರೊಸೀಜರೆಲ್ಲ ಮಾಡ್ತಾಯಿದ್ರು. ನಾನು ಫಸ್ಟ್ ಬ್ಯುಸಿ ಇದ್ದೆ, ಮತ್ತು ಅವಳು ಕೂಗ್ತಾಯಿದ್ಲು, ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ಲು, ಮತ್ತು ನಾನೇ ಹಿಡ್ಕೊಂಡು ಅವಳನ್ನ ಕೂತ್ಕೊಂಡಿದ್ದೆ. ಪೂಜೆ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ನಿಮಗೆ ಹೇಳಿ, ಡೆಕೋರೇಷನ್ ಯಾವ ಥರ ಆಗಿತ್ತು, ಅಲಂಕಾರ ದೇವರದ್ದು. ಯಾಕಂದರೆ ಈ ಥರ ಯೂಶ್ವಲಿ ನಾನು ನೋಡೋದು ಕಡಿಮೆ, ನಮ್ಮ ಊರ ಕಡೆ ಎಲ್ಲ ಸಣ್ಣದಾಗಿ ಮಾಡ್ತಾರೆ. ಆದರೆ ನಮಗೆ ಅದೇ ಥರ ನಾವು ನಮ್ಮ ಅಂದರೆ ಮನೆ ಒಕ್ಲು ದಿನ ನಾವು ಯಾವ ಥರ ಸತ್ಯನಾರಾಯಣ ಅಲಂಕಾರ ಮಾಡಿಸಿದ್ದೆವು ಅದೇ ಥರ ಮಾಡಿಸ್ಬೇಕು ಅಂತ ಆಸೆ ಇತ್ತು. ನಾವು ಪ್ರತಿ ವರ್ಷ ಹಾಗೇ ಮಾಡಿಸ್ತಾ ಇದ್ದೆವು, ಬೆಂಗಳೂರಲ್ಲಿರುವಾಗಲೂ ಅಷ್ಟೇ. ಹಾಗಾಗಿ ಈ ಸರಿ ಆ ಥರ ಅಲ್ಲದ್ರೂ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಈ ತಿರುಪತಿ ವೆಂಕಟರಮಣ ಸ್ವಾಮಿ ಯಾವ ಥರ ಇರ್ತಾರಲ್ಲ ಅದೇ ಥರ ಅಲಂಕಾರ ಬಂದಿತ್ತು. ತುಂಬ ಖುಷಿ ಆಯಿತು ಎಲ್ರಿಗೆ, ಬಂದವರಿಗೆಲ್ಲ ಅಲಂಕಾರ ನೋಡಿ. ಮತ್ತು ಇಲ್ಲಿ ನೋಡಿ ಜಡೆ, ಅದು ಅಂದರೆ ಶಾರದಾ ಜಲ್ಲಿ ಹೇಳಿದರೆ ಅದು ತುಂಬ ಪ್ರಾಸೆಸ್ ಇರ್ತದೆ. ಮಂಗಳೂರು ಮಲ್ಲಿಗೆ ಯೂಸ್ ಮಾಡ್ತೇವೆ, ಅಂದರೆ ಉಡುಪಿ ಮಲ್ಲಿಗೆ, ಅದೆಲ್ಲ ಯೂಸ್ ಮಾಡಿ ಮಾಡುವಂಥದ್ದು. ಇದು ಕಾಕಡ ಅಥವಾ ಬೇರೆ ಯಾವುದೇ ಹೂವಿಂದ ಇದು ಬರೋದೇ ಇಲ್ಲ, ಇದು ಹಾಕಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ಮಂಗಳೂರು ಉಡುಪಿ ಮಲ್ಲಿಗೆನೇ ಯೂಸ್ ಮಾಡ್ತಾರೆ, ಅಥವಾ ಭಟ್ಕಳ ಮಲ್ಲಿಗೆ ಅಂತ ಹೇಳ್ತಾರೆ, ಆ ಮಲ್ಲಿಗೆ ವೆರೈಟಿನೇ ಯೂಸ್ ಮಾಡಿ ಈ ಶಾರದಾ ಜಲ್ಲಿ ಹಾಕೋದು. ಒಂದು ಸತಿ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಶಾರದಾ ಜಲ್ಲಿ ಯಾಕೆ ಹೇಳ್ತಾರೆ ಅಂದರೆ, ಮಂಗಳೂರು ಶಾರದೆ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದಲ್ಲಿ ಏನು ಪ್ರತಿ ವರ್ಷ ನವರಾತ್ರಿ ಟೈಮಲ್ಲಿ ದಸರಾ ಹಬ್ಬ ಏನಂತ ಮಂಗಳೂರು ದಸರಾ ಅಂತ ಏನು ಆಚರಿಸ್ತೇವಲ್ಲ, ಆ ಶಾರದಾ ದೇವರಿಗೆ ಇದೇ ಥರ ಜಲ್ಲಿ ಹಾಕ್ತಾರೆ, ಅಂದರೆ 2. ಅದಕ್ಕೋಸ್ಕರ ಈ ಜಲ್ಲಿಗೆ ಶಾರದಾ ಜಲ್ಲಿ ಅಂತಲೇ ಹೆಸರು. ತುಂಬ ಮುದ್ದಾಗಿ ಕಾಣ್ತಾರೆ. ಅದು ಸಣ್ಣ ಮಕ್ಕಳಿರ್ಬೋದು ಅಥವಾ ದೊಡ್ಡವರು ಹಾಕಿಸ್ಬೋದು. ನಮ್ಮ ಆಚರಣೆ ಹೇಗೆ ಅಂದರೆ, ನಮ್ಮ ಕ್ಯಾಸ್ಟಲ್ಲಿ
ಸೀಮಂತದ ದಿನ ಈ ಥರ ಜಲ್ಲಿ ಹಾಕ್ತಾರೆ. ಹಿಂದಿನಿಂದಲೂ ನಡೆದು ಬಂದ ಒಂದು ಅಂತ ಆಚರಣೆಯ ಒಂದು ಭಾಗ ಅದು ಶಾರದ ಜಲ್ಲಿ ಹೇಳುವಂಥದ್ದು. ಈಗ ಅದು ತುಂಬ ಅಂದರೆ ಡಿಫ್ರೆಂಟ್ ರೀತಿಯಲ್ಲಿ ಬದಲಾವಣೆ ಆಗಿದೆ, ಸ್ಟೈಲ್ ವೈಸ್ ಹೇಳೋದು. ಆದರೆ ಇದಂತೂ ಇದರ ಮೂಲ ಅಂತ ಹೇಳ್ಬೋದು. ಈ ಸ್ಟೈಲೇ ಆ ದೇವರದ್ದು ಏನು ಹೇರ್ ಡು ಉಂಟಲ್ಲ ಅದೇ ರೀತಿ ಈ ಜಲ್ಲಿ ಅಂತ ಹೇಳ್ಬೋದು. ಹಾಕೋದು ಅಷ್ಟೇ ತುಂಬ ಕಷ್ಟ, ಎಲ್ಲರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಆ ಪರ್ಫೆಕ್ಷನಿಸ್ಟ್ ಬೇಕಾಗ್ತದೆ. ಅದಕ್ಕಾಗಿ ಹೇಳಿದ್ದು, ನಿಮ್ಗೆ ಏನಾದರೂ ಶಾರದ ಜಲ್ಲಿ ಸೀಮಂತ ಇತ್ತು ಅಥವಾ ಯಾವುದೇ ಒಕೇಶನ್ಗೆ ಅಥವಾ ನಿಮ್ಮ ಮನೇಲಿ 5 ವರ್ಷ 10 ವರ್ಷ ಮಕ್ಕಳು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ರೆ ಆಗ ತುಂಬ ಚೆನ್ನಾಗಿ ಕಾಣ್ತದೆ. ನೋಡಿ, ಕಂಪ್ಲೀಟ್ ಆದಮೇಲೆ ಫಿನಿಶ್ಡ್ ಲುಕ್ ಈ ಥರ ಇರ್ತದೆ. ಎಷ್ಟು ಕ್ಯೂಟ್ ಆಗಿರ್ತದಲ್ಲ. ನಾವು ಯೂಶ್ವಲಿ ಮುಗ್ಗಿನ ಜಡೆ ಹಾಕೋದಕ್ಕಿಂತ ಈ ಜಡೆ ತುಂಬ ಚೆಂದ ಕಾಣ್ತದೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಕಾಮೆಂಟ್ ಶೇರ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ. ಇದಿಷ್ಟೇ ಇವತ್ತಿನ ವಿಡಿಯೋ, ಒಂದು ರ್ಯಾಂಡಮ್ ಮಿನಿ ವ್ಲಾಗ್ ಆಗಿ. ಯಾಕಂದರೆ ಡೀಟೇಲಾಗಿ ಮಾಡಲಿಕ್ಕೆ ಆಗಲಿಲ್ಲ ವಿಡಿಯೋನ, ಪೂಜೆಯಲ್ಲಿ ಬ್ಯುಸಿ ಇದ್ದೆ. ಆದಷ್ಟು ನನ್ನ ತಂಗಿ ಕೈಯಲ್ಲಿ ಈ ವಿಡಿಯೋ ಕ್ರೆಡಿಟ್ ಎಲ್ಲ ಆಲ್ಮೋಸ್ಟ್ ನನ್ನ ತಂಗಿಗೆ ಹೋಗಬೇಕು. ಅವಳು ಆದಷ್ಟು ಕ್ಯಾಪ್ಚರ್ ಮಾಡ್ತಾಯಿದ್ಲು ಎಲ್ಲ ಮೂಮೆಂಟ್ಸ್ ಅಷ್ಟೇ. ಇದು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿರ್ತದೆ ಅಂತ. ಈ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟಲ್ಲಿ ಕೇಳ್ಬೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.